ಇವರಿಗೆ ಸೌಜನ್ಯ ಒಂದು ಹೋಗಿಬಾರ್ದು ಶೋಲ್ಡರ್ ಅಷ್ಟೇ. ಇಲ್ಲೊಂದು ಗನ್ ಇಡ್ತಾರೆ, ಧರ್ಮಸ್ಥಳದ ಕಡೆ ವೀರೇಂದ್ರ ಹೆಗ್ಡೆ ಕಡೆ ತಿರುಗಿಸ್ತಾರೆ. ಶೋಲ್ಡರ್ ಸೌಜನ್ಯ ನೋಡಿ, ಎಲ್ಲ ಹೋಯ್ತು, ಮತ್ತೆ ಸೌಜನ್ಯಗೆ ಬಂದು ಲ್ಯಾಂಡ್ ಆಗ್ತಿದ್ದಾರೆ. ಅಬ್ಸರ್ವ್ ಮಾಡಿ, ಎಲ್ಲ ಹೋಯ್ತು, ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ತಿದ್ದಾರೆ ಮತ್ತೆ. SIT ವಿಚಾರಣೆ ಕರೆಯುತ್ತೆ, ಎಕ್ಸ್ಪರ್ಟ್ ಏನು ಸರ್ ಅದು, ಸ್ವ್ಯಾಗು ಏನು ಸರ್ ಅದು, ಶೇಡ್ಸ್ ಹಾಕ್ಕೊಂಡು ಅಷ್ಟು ಕೈಯಲ್ಲಿ ಇಷ್ಟು ಬುಕ್ಸ್ ಇಟ್ಕೊಂಡು ಬಂದರು, ಏನಾಗ್ಬೋದು ಸರ್? ಈ ವಿಡಿಯೋದಲ್ಲಿ ಯಾವುದೇ ಸಾಕ್ಷಿಯನ್ನು ಮಾತಾಡಿಸಿಲ್ಲ, ಯಾವುದೇ ವಿಕ್ಟಿಮನ್ನು ಮಾತಾಡಿಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ. ಜನ ಏನು ಮಾತಾಡ್ತಿದಾರೋ ಅದನ್ನೆಲ್ಲ ಕೇಳ್ಕೊಂಡು ಅದಕ್ಕೆ ಪೂರಕವಾದ ವಿಡಿಯೋ ಮಾಡಿ ಅಲ್ಲಿ ಹೇಳಿದ್ರೆ ಬಿಡ್ತಾರಾ? ಅದನ್ನೇ ಹೇಳ್ಬೇಕೀಗ, ಬೇರೇನು ಆಪ್ಷನ್ ಇದೆ ಸರ್? ನಾನು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕ್ಲೈಮರ್ ಹಾಕಿದ್ದೆ ಸರ್, ಜನ ನಂಬಿದ್ರೆ ನಾನೇನು ಮಾಡಲಿ ಅಂತಾನೀಗ. ಅಲ್ಲೂ ಬುದ್ಧಿವಂತಿಕೆ. ಇಲ್ಲಾಂದ್ರೆ ಡಿಸ್ಕ್ಲೈಮರ್ ಯಾಕೆ ಆಗ್ತಿದ್ದ ಅವನು? ಲೀಗಲ್ ಟ್ರಬಲ್ ಇಂದ ತಪ್ಪಿಸ್ಕೊಳಕ್ಕೆ ಏನು ಬೇಕದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದಾನ ಅವನು, ವಿತ್ ಆಲ್ ದಿ ಪ್ರಿಪರೇಷನ್ಸ್. ಆಮೇಲೆ ಈ ಫಾರ್ಚುನರಲ್ಲಿ ಬಂದು ಗ್ಲಾಸ್ ಹಾಕೊಂಡು ಶೋಕಿ ಮಾಡ್ಕೊಂಡು ಹೋಗೋದು, ಅದು ಸ್ಟೇಷನ್ ಮೆಟ್ಲ್ ತನಕ ಅಷ್ಟೇ. ಆಮೇಲೆ ನಿನ್ನ ಅಂತಾರೆ. ಅರ್ಥ ಆಯ್ತಾ? ಸರ್, KV ಧನಂಜಯ ವಿಚಾರ ಸರ್, ಸುಪ್ರೀಂ ಕೋರ್ಟ್ ಲಾಯರು, ಹಾಗಾದ್ರೆ ಅವ್ರಿಗೆ ಅಷ್ಟು ಒಂದು ಕನಿಷ್ಠ ಜ್ಞಾನ ಅಲ್ವಾ? ಹಿಂದೂ ಮುಂದೆ ನೋಡಿ ತಗೋಬೇಕಾಗಿತ್ತು. ಈಗ ಅವ್ರ ವಿಚಾರವೂ ಚರ್ಚೆ ಆಗ್ತಾ ಇದೆ, ಅವ್ರನ್ನೂ ಈಗ ವಿಚಾರಣೆ ಕರೀತಾರೆ. ಮತ್ತೆ ಇವತ್ತೇನೋ ಬೆಳಗ್ಗೆ ಯಾರೋ ಕಂಪ್ಲೇಂಟ್ ಸಹಿತ ಮಾಡಿದಾರಂತೆ. ತೇಜಸ್ವಿ ಮತ್ತು ಸಚಿನ್ ವಕೀಲರ ಅವರು ಬಹಳ ದೊಡ್ಡ ವ್ಯಕ್ತಿ. ನನ್ನ ಪ್ರಕಾರ ನಾವು ನೀವು ಇಲ್ಲಿ ಕೂತು ನಿಂತು ಮಾತಾಡೋಕ್ಕೆ ಅವ್ರ ಬಗ್ಗೆ ಆಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಆಮೇಲೆ ಒಂದು ಚಾನಲ್ನ ಡಿಸ್ಕಷನಲ್ಲಿ ಬಂದು ಕೂತಾಗಲೂ ಸಹಿತ ಅವರು ಭೀಮನನ್ನು ಬಹಳ ಅಪ್ರಿಷಿಯೇಟ್ ಮಾಡಿದರು. ಹೌದು, ಅವನ ಫೋಟೋಗ್ರಾಫಿಕ್ ಮೆಮೊರಿಯ ಒಂದು ಅಂತೆಲ್ಲ ಹೇಳಿದರು. ಆಮೇಲೆ ಅವತ್ತು ಅವರು ಹೇಳಿದರು, ಅವನು ನೇರವಾಗಿ ನನ್ನ ಬಳಿಯೇ ಬಂದಿದ್ದು, ನಾನೇ ಕರ್ಕೊಂಡೋಗಿ 164 ಮಾಡಿಸಿದ್ದು. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ. ಇವತ್ತು ಕೋರ್ಟ್ಗೆ ಹೋಗಕ್ಕೆ ಮುಂಚೆದು ಇಂಟರ್ವ್ಯೂಸ್ಗಳೆಲ್ಲ ಬರ್ತಾ ಇದೆ ರೀ. ಅದೇ ನಾನು ಆ ವಿಚಾರಕ್ಕೆ ಈಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಆತ ಕೆಲವೊಂದು ಚಾನೆಲ್ಗಳಿಗೆ ಇನ್ಕ್ಲೂಡಿಂಗ್ ಸಮೀರ್ ಮತ್ತು ಕುಡ್ಲಾ ರಾಂಪೇಜ್ ಕೊಟ್ಟಿರುವಂಥದ್ದು, ಅದರಲ್ಲಿ ಆತ ಏನು ಹೇಳಿದ್ದಾನೆ ಅದೇ ವಿಚಾರನೂ ಈಗ SIT ವಿಚಾರಣೆಯಲ್ಲಿ ಹೇಳಿರ್ಬೇಕಲ್ವಾ? ಇಫ್ ಇನ್ ಕೇಸ್ ಸತ್ಯನಾ ಸುಳ್ಳ, ಇದೆಲ್ಲವೂ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಟೈಮ್ ಲೈನ್ ವೆರಿ ಇಂಪಾರ್ಟೆಂಟ್. ಆ ವಿಡಿಯೋ ಮಾಡಿರೋದು ಇವನನ್ನು ನಂಬಿಸಿ ಒಪ್ಪಿಸಿ ಕರೆದುಕೊಂಡು ಬಂದಾಗ, ಇವ್ರು ಯಾಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ, ಅವನು ನಮಗೆ ಹೇಳಿದ್ದ, ಅದಕ್ಕೆ ನಾವು ಅವನು ನಂಬಿದ್ವಿ ಅಂತ. ಈಗ ಅದನ್ನು ಮುಂದಿಡ್ತಾರೆ ಅಂತ ರೀ. ನೆನ್ನೆ ಪಾಪ ಅವನಿಗೆ ಲಾಯರ್ ಇಲ್ಲ ರೀ, ಚಿನ್ನಯ್ಯನ್ಗೆ. ಬುಲೆಟ್ ಪ್ರೂಫ್ ಕಾರಲ್ಲಿ ಬಂದಿದ್ದ ಅವನು, ನೆನಪಿದೆಯಾ ನಿಮ್ಗೆ? ಬುಲೆಟ್ ಪ್ರೂಫ್ ಕಾರಲ್ಲಿ ಕರ್ಕೊಂಡ್ ಬಂದಿದ್ರು ಅವನ್ನ, ಮೂರ್ ಲಾಯರು, ಸುಪ್ರೀಂ ಕೋರ್ಟ್ ಲಾಯರ್ ರೀ ಬಿಹೈಂಡ್ ರೀ. ಇವತ್ತು ಅವನಿಗೆ ಲಾಯರ್ ಇಲ್ಲ, ಗೌರ್ಮೆಂಟ್ ಲಾಯರ್ ಕೊಟ್ಟಿದ್ದಾರೆ. ಕೈ ತೊಳ್ಕೊಂಡ್ಬಿಟ್ರೆಲ್ಲ ಸುಜಾತಾ ಭಟ್ ಆಟೋದಲ್ಲಿ ಓಡಾಡ್ತೀಯಾರ್ರಿ, ಲಾಡ್ಜಲ್ಲಿ ಉಳ್ಕೊಂಡವ್ರೆಲ್ಲೋ, ಅದೇ ಮನೇಲಿ ಪ್ರೊಟೆಕ್ಷನ್ ಕೊಟ್ಟಿದ್ರು ಅವ್ರಿಗೆಲ್ಲ. ಹೌದು.